ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮಟನ್ ದಮ್ ಬಿರಿಯಾನಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ಬರ್ರಿ. ಇದು ಗ್ರೇವಿ ಮಾಡೋಕೆ ಒಂದು ಸ್ವಲ್ಪ ಇಟ್ಕೊಂಡೇನಿ, ಒಂದು ಸ್ವಲ್ಪ ಬಿರಿಯಾನಿ ಮಾಡೋಕೆ ಒಂದು ಸ್ವಲ್ಪ ಹಾಕ್ಕೊಂಡೇನಿ. 1/2 kg ಬಿರಿಯಾನಿಗೆ ಐತಿ. ಸೊ ಇದಕ್ಕೆ ಕ್ವಾಂಟಿಟಿ ನೋಡ್ಕೊಂಡು ನೀವು ಗರಂ ಮಸಾಲ ನೋಡಿ ಹಾಕ್ರಿ. ನಾನು ಇದು ಒಂದು ಪ್ಯಾಕೆಟ್ ಹಾಕತ್ತೀನಿ. ಮತ್ತು ಎವರೆಸ್ಟ್ ಬಿರಿಯಾನಿ ಮಸಾಲ ಹಾಕತ್ತೀನಿ. ಯಾವ್ದಾರ ಹಾಕೋಬೋದು, ಇದು ಹಾಕ್ಬೇಕಂತ ಏನಿಲ್ಲ. ಲೆಮನ್ ಅರ್ಧ ಹಾಕ್ಕೊಳತ್ತೀನಿ. ಸೊ 1/2 kg ಐತೆ ಅಂಥೇಳಿ ಅರ್ಧ ಲೆಮನ್ ಹಾಕತ್ತೀನಿ. ಸೊ ಇದಕ್ಕೆ ಕೊರೆಂಡರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಸ್ವಲ್ಪ ಭಾಳ ಖಾರ ಇರುತ್ತೆ ಇದು ನಮ್ಮ ಮನೆ ಒಳಗಿಂದ. ಸೊ ಅದಕ್ಕೆ ಅದೊಂದು ಸ್ವಲ್ಪ ಈ ಕಲರಿಗೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಮತ್ತು ಅರಿಶಿಣ, ಉಪ್ಪು, ಮೊಸರು 1/2 ಲೀಟರ್ ಹಾಕತ್ತೀನಿ. ನಿಮಗೆ ನೋಡಿ ಎಷ್ಟು ಬೇಕಾಗ್ತೈತಿ ಅದಕ್ಕೆ ಹಾಕೋಬೋದು. ಸೊ ಇದೆಲ್ಲ ಒಂದು ಸೈಡ್ ಕಲಸಿ ಇಟ್ಟು ಮ್ಯಾರಿನೇಷನಿಗೆ ಇಟ್ಬಿಡೋಣ. ಒಂದು 1/2 hour ಬೇಕಾಗ್ತೈತಿ ಮ್ಯಾರಿನೇಷನ್ ಆಗೋಕೆ. ಸೊ ಅಷ್ಟೋ ಮಟ್ಟ ನಾನು ಆನಿಯನ್ ಫ್ರೈ ಮಾಡ್ಕೋತೀನಿ. ಸೊ ಕೊತ್ತಂಬರಿ ಹೆಚ್ಚಿಟ್ಕೊಂಡು ನಾನು ತೊಳೆದು ಹಾಕಿದೆ. ಅದಕ್ಕೆ ನೀವು ಹೆಚ್ಚರ ಹಾಕ್ಬೋದು, ಹಾಗೇರ ಹಾಕ್ಬೋದು. ಸೊ ನಾನು ತೊಳೆದು ಕಟ್ ಮಾಡಿ ಹಾಕೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮರ್ತಿದ್ದೆ, ಸೊ ಅದೊಂದು ಆ್ಯಡ್ ಮಾಡಿ ನೋಡಿರಿ. ಸೊ ಇದನ್ನೆಲ್ಲ ಕಲಸಿ ಒಂದು ಸೈಡ್ ಇಟ್ಬಿಡೋಣ್ರಿ ಮ್ಯಾರಿನೇಷನಿಗೆ. ಎಲ್ಲ ಮಸಾಲೆ ಚೆಂದಾಗಿ ಅದಕ್ಕೆ ಕೂಡ್ಕೊಲಿ. ಒಂದು ಸೈಡ್ ಆನಿಯನ್ ಫ್ರೈ ಆಗತೈತಿ. ಇದು ಅಕ್ಕಿ ನೆನೆಯಕ್ಕೆ ಇಟ್ಟೇನಿ. ಸೊ ಒಂದು ಸೈಡ್ ನಾನು ನೀರು ಕುದಿಯೋಕೆ ಡೈರೆಕ್ಟ್ಲಿ ಹಾಕಂಗಿಲ್ಲ, ಒಗ್ಗರಣೆ ಹಾಕ್ಕೊಂಡು ಹಾಕ್ತೇನೆ. ಸೊ ಫಸ್ಟಿಗೆ ನಾನು ಪುದೀನ ಮತ್ತು ಕೊತ್ತಂಬರಿ ಹಾಕಿ ಅದಕ್ಕೆ ಮೆಣಸು, ದಾಲ್ಚಿನ್ನಿ, ಲವಂಗ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡೇನಿ. ಖಾರ ನಮ್ಗೆ ಎಷ್ಟು ಬೇಕಾಗ್ತೈತೆ ಅಷ್ಟು ನೋಡ್ಕೊಂಡು. ಸಾಯಿ ಜೀರಾನು ಹಾಕ್ತೇನೆ ನೋಡ್ರಿ ಒಗ್ಗರಣೆ ಒಳಗೆ. ಸೊ ಅದಾದಮೇಲೆ ನೀರು ಹಾಕಿ ಅದಕ್ಕೆ ಕುದಿಯೋಕೆ ಬಿಟ್ಬಿಡೋಣ್ರಿ. ಸೊ ಇದು ಪಲಾವ್ ಎಲೆ ಮತ್ತು ಮೆಣಸಿನ್ಕಾಯಿ ಹಾಕೋದು ಮರ್ತಿದ್ದೆ. ಸೊ ಅದಕ್ಕೆ ಮತ್ತೆ ಆ್ಯಡ್ ಮಾಡತ್ತೀನಿ. ಸ್ಕಿಪ್ ಮಾಡಲಾರ್ದ ನೋಡ್ರಿ. ಇಲ್ಲ ಸ್ವಲ್ಪ ನೀರು ಕುದಿ ಬರಲಿ ಅಷ್ಟೋ ಮಟ್ಟ. ಇದೊಂದು ಮಸಾಲೆ ಕೊಟ್ಟರು ನಮ್ಮ ಮಮ್ಮಿ ಹಾಕಂತ ಹೇಳಿ. ಸೊ ಇದಕ್ಕೆ ಸ್ವಲ್ಪ ಹಾಕ್ಬೇಕಂತ ಹೇಳಿದ್ರೆ ಅದಕ್ಕೆ ಒಂದು ಸ್ವಲ್ಪ ಹಾಕೀನಿ. ಏನಂತಂದು ನಂಗೆ ಹೆಸರು ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ಹೇಳ್ತೇನೆ ನೆಕ್ಸ್ಟ್ ವಿಡಿಯೋದಾಗ. ಭಾಳ ಹಾಕಿಲ್ಲ, ಒಂದು ಸ್ವಲ್ಪ ಹಾಕೀನಿ ಟೇಸ್ಟಿಗೆ. ಆನಿಯನ್ ಫ್ರೈ ಆಗೈತಿ. ಅದು ಉಳ್ದಿದ್ದು ಎಣ್ಣೆ ಸ್ವಲ್ಪ ಚಿಕನಿಗೆ ಹಾಕ್ಕೊಂಡ್ಬಿಡ್ತೇನೆ ನಾನು. ಮತ್ತು ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ತೇನೆ ಆಮೇಲೆ. ಇಲ್ಲೇ ಆನಿಯನ್ ಫ್ರೈ ಆಗೈತಿ, ಪ್ಲಸ್ ನೀರು ಕುದಿ ಬಂದೈತೆ. ಅದಕ್ಕೆ ಅಕ್ಕಿ ಆ್ಯಡ್ ಆನ್ ಮಾಡೇನಿ. ಅಕ್ಕಿ ಕುತ್ತಂದ್ರೆ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮರ್ತಿದ್ದೆ, ಪ್ಲಸ್ ಲವಂಗ, ದಾಲ್ಚಿನ್ನಿ, ಮೆಣಸು ಮರ್ತಿದ್ದೆ, ಅದನ್ನು ಹಾಕೀನಿ. ಸೊ ಇದು ಅಕ್ಕಿ ಕುದ್ದೈತಿ. ಈಗ ನೀರೆಲ್ಲ ಬಸ್ಕೊಂಡು ಒಂದು ಸೈಡ್ ಅಕ್ಕಿ ಇಟ್ಕೊಳ್ಳೋಣ. ಹಾಫ್ ಬಾಯ್ಲ್ಡ್ ಆದಮೇಲೆ ದಮ್ಮಿಗೆ ಹಾಕ್ಬಿಡೋಣ್ರಿ ಲಾಸ್ಟಿಗೆ. ಸೊ ಒಂದು ಕಡಾಯಿ ಒಳಗೆ ಇದು ಮ್ಯಾರಿನೇಷನ್ಗೆ ಇಟ್ಟಿದ್ದೆಲ್ಲ ಮಟನ್ ಹಾಕ್ಕೊಂಡೇನಿ, ಟ್ರಾನ್ಸ್ಫರ್ ಮಾಡ್ಕೊಂಡೇನಿ. ಕುಕ್ಕರ್ ಒಳಗೆ ಹಾಕೀನಿ. ಸೊ ಅದು ಸ್ವಲ್ಪ ತೊಳೆದು ನೀರು ಹಾಕತ್ತೇನಿ. ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಏನಿಲ್ಲ ಇದಕ್ಕೆ, ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕಾಗ್ತೈತಿ. ಸೊ ಯಾಕಂದ್ರೆ ಆಲ್ರೆಡಿ ಅನ್ನ ಬಾಯ್ಲ್ ಆಗೈತಿ ಹಾಫ್. ಇನ್ನು 50% ದಮ್ ಇಟ್ಬಿಡೋಣ. ಸೊ ಅಳ್ಬಿಡ್ತೈತಿ ಜಲ್ದಿನ ಅಕ್ಕಿ. ಸೊ ಮೇಲೆ ನಾನು ಆನಿಯನ್ ಫ್ರೈ ಮಾಡ್ಕೊಂಡಿದ್ದೆ, ಗೋಲ್ಡನ್ ಫ್ರೈ ಮಾಡಿದ್ದೆ, ಅದು ಹಾಕೀನಿ. ಸೊ ಕಲರ್ ಹಾಕತ್ತೀನಿ, ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ನಡಿತೈತಿ. ಸೊ ಚಂದ ಕಾಣಲಿ ಅಂತ ಹಾಕೇನಿ ನಾನು. ಇದು ಗೋಲ್ಡನ್ ಫ್ರೈ ಮಾಡಿದ್ದು ಆನಿಯನ್ ಚಿಕನ್ ಮ್ಯಾರಿನೇಷನ್ಗೆ ಇಟ್ಟಿರ್ತೇವಲ್ಲ ಅದಕ್ಕೂ ಹಾಕ್ಬೇಕ್ರಿ.
ನಾನು ತೋರಿಸ್ಲಿಲ್ಲ ನಿಮ್ಗೆ. ನೋಡಿರಿ ರೈಸ್ ಎಷ್ಟು ಉದುರು ಆಗೈತಿ. ಸೊ ನೋಡೋಕ್ಕೂ ಎಷ್ಟು ಚಂದ ಕಾಣಕತ್ತೈತಿ. ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳ್ತಾರೆ ಈಗ ನಮ್ಮ ಮಮ್ಮಿ ಬಿರಿಯಾನಿ. ನಾನು ತಿಂದು ಟೇಸ್ಟ್ ಮಾಡಿದೆ. ಸೊ ಮಸ್ತ್ ಆಗೈತಿ. ನೀವು ಒಂದ್ಸಲ ಟ್ರೈ ಮಾಡಿರಿ, ಹೆಂಗೈತೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕಮೆಂಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಟೇಸ್ಟ್ ಮಾಡಿ ನನಗಂತೂ ಏನು ಹೇಳೋಕೆ ಬರತ್ತಿಲ್ಲ, ಅಷ್ಟು ಮಸ್ತ್ ಆಗೈತಿ. ನೀವು ಒಂದು ಸಲ ಟ್ರೈ ಮಾಡಿರಿ. ಥ್ಯಾಂಕ್ ಯು.